ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಕ್ಲಾಸ್ ಆಫ್ ಜಿಯೋಗ್ರಫಿ. ಇವಾಗ ನಾವು ಜಿಯೋಗ್ರಫಿಯಲ್ಲಿ ತುಂಬ ಮುಂದೆ ಬಂದಿದ್ದೇವೆ. ಲ್ಯಾಂಡ್ ಫಾರ್ಮ್ಸ್ ಬಗ್ಗೆ ಮಾತಾಡಿದ್ದೇವೆ, ತುಂಬ ವಿಷಯಗಳನ್ನ ಕವರ್ ಮಾಡಿದ್ದೇವೆ. ಇವತ್ತು ನಾವು ಒಂದು ಹೊಸ ಅದ್ಭುತವಾದಂಥ ಒಂದು ಟಾಪಿಕ್ನ ಕಲ್ತ್ಕೋಬೇಕು. ಅದೇನಂದರೆ ಜ್ವಾಲಾಮುಖಿನ ಇಂಗ್ಲೀಷಲ್ಲಿ ವಾಲ್ಕೆನೋಸ್ ಅಂತ ಕರೀತಾರೆ. ಜಪಾನಲ್ಲಿ ವಾಲ್ಕೆನೋಸ್ ಇದೆ, ಎಲ್ಲ ಕಡೆ ವಾಲ್ಕೆನೋಸ್ ಇದೆ. ಇಟ್ಸ್ ಅ ವೆರಿ ಫ್ಯಾಸಿನೇಟಿಂಗ್ ಟಾಪಿಕ್. ಸೊ ಇವತ್ತು ನಾವು ವಾಲ್ಕೆನೋಸ್ ಬಗ್ಗೆ ಕಲಿಯೋಣ. ಫಸ್ಟ್ ಆಫ್ ಆಲ್, ವಾಲ್ಕೆನಿಸಮ್ ಅಂದರೆ ಏನಂತ ನೀವು ಅರ್ಥ ಮಾಡ್ಕೊಳ್ಳಿ. ನೋಡಿ, ಆಸ್ಟೆನೋಸ್ಫಿಯರ್ ಮೇಲೆ ಪ್ರತಿಯೊಂದು ಬೇಸ್ ಆಗೋದು, ಆಯಿತಾ? ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೇನ್. ಸ್ವಲ್ಪ ಬೇಸಿಕ್ಸ್ ಇವತ್ತು, ಅಷ್ಟೇನು ಡೆಪ್ತಾಗಿ ಹೋಗಲ್ಲ ನಾನು ಲ್ಯಾಂಡ್ ಫಾರ್ಮ್ಸ್ ಬಗ್ಗೆ, ಬಟ್ ಸ್ವಲ್ಪ ಡೆಪ್ತ್ ಆಗಿರೋ ವಿಷಯಗಳು ತಿಳ್ಕೊಂಡು. ನೋಡಿ, ಇದು ಆಸ್ಟೆನೋಸ್ಫಿಯರ್, ನಿಮ್ಗೆ ಗೊತ್ತಿದೆ ಇಲ್ಲಿ ಮ್ಯಾಗ್ಮಾ ಇದೆ ಅಂತ. ಆಸ್ಟೆನೋಸ್ಫಿಯರ್ ಮೇಲೆ ಒಂದು ಚಿಕ್ಕ ಲೇಯರ್, ಆಯಿತಾ? ಆಸ್ಟೆನೋಸ್ಫಿಯರ್ ಮೇಲೆ ಒಂದು ಚಿಕ್ಕ ಲೇಯರ್ದು ಸಿ ಕ್ರಸ್ಟ್ ಇದೆ, ಸಿ ಫ್ಲೋರ್ ಇದೆ. ಸಿ ಫ್ಲೋರ್ ಮೇಲ್ಗಡೆ ಏನಿದೆ, ಸಿ ಫ್ಲೋರ್ ಮೇಲ್ಗಡೆ ನಮ್ಮ ಬ್ಲೂ ಕಲರ್ ಯೂಸ್ ಮಾಡೋಣ, ಕಾಂಟಿನೆಂಟಲ್ ಕ್ರಸ್ಟ್ ಇದೆ. ಇದೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ. ಏನು? ಕೆಳಗಡೆ ಬರೋದು ಆಸ್ಟೆನೋಸ್ಫಿಯರ್, ಇಲ್ಲಿ ಮ್ಯಾಗ್ಮಾ ಇದೆ. ಆಸ್ಟೆನೋಸ್ಫಿಯರ್ ಮೇಲೆ ಕ್ರಸ್ಟ್ ಬರುತ್ತೆ, ಅಪ್ಪರ್ ಮ್ಯಾಂಟಲ್, ಕಾಂಟಿನೆಂಟಲ್ ಕ್ರಸ್ಟ್, ಓಷನಿಕ್ ಕ್ರಸ್ಟ್ ಸೇರಿ ಲಿಥೋಸ್ಫಿಯರ್ ಫಾರ್ಮ್ ಆಗುತ್ತೆ. ಲಿಥೋಸ್ಫಿಯರ್ ಕೆಳಗಡೆ ಇರುವಂಥ ಮ್ಯಾಗ್ಮಾ, ನೆನ್ಪಿಟ್ಕೊಳ್ಳಿ, ಲಿಥೋಸ್ಫಿಯರ್ ಕೆಳಗಡೆ ಇರುವಂಥ ಮ್ಯಾಗ್ಮಾ ಯಾವಾಗ ಕ್ರಸ್ಟ್ ಮುಖಾಂತರ, ವೈಟ್ ಕಲರ್ ಯೂಸ್ ಮಾಡ್ತಾನೆ ಕಾಣಲಿ, ಲಿಥೋಸ್ಫಿಯರ್ ಒಳಗಡೆ ಇರುವಂಥ ಮ್ಯಾಗ್ಮಾ ಯಾವಾಗ ಕ್ರಸ್ಟ್ ಮುಖಾಂತರ ಹೊರಗಡೆ ಸಿಡಿಯತ್ತೆ ಅಲ್ವಾ, ಲಿಥೋಸ್ಫಿಯರ್ ಹೊರಗಡೆ, ಅದನ್ನು ನಾವು ವಾಲ್ಕೆನಿಸಮ್ ಅಂತ ಕರಿತೇವೆ. ದ ಫೆನಾಮಿನನ್ ವೇರ್ ದ ಮ್ಯಾಗ್ಮಾ ಟ್ರೈಸ್ ಟು ಕಮ್ ಔಟ್ ಆಫ್ ದ ಅರ್ತ್ ಸರ್ಫೇಸ್. ಭೂಮಿಯ ಏನು ಸರ್ಫೇಸ್ ಇದೆ ಅಲ್ವಾ, ಅದರ ಮೇಲ್ಗಡೆ ಯಾವಾಗ ಮ್ಯಾಗ್ಮಾ ಹೊರಗೆ ಬರುತ್ತೆ, ಅದನ್ನು ನಾವು ವಾಲ್ಕೆನಿಸಮ್ ಅಂತ ಕರಿತೇವೆ. ಇವಾಗ ವಾಲ್ಕೆನಿಸಮಲ್ಲಿ ಎರಡು ಟೈಪ್ ವಾಲ್ಕೆನಿಸಮ್ ಇರುತ್ತೆ. ಒಂದನ್ನು ನಾವು ಬಸಾಲ್ಟಿಕ್ ಇರಪ್ಷನ್ ಅಂತ ಕರಿತೇವೆ, ಬಸಾಲ್ಟಿಕ್ ಮ್ಯಾಗ್ಮಾ ಹೊರಗೆ ಬರುವಂಥ ಇರಪ್ಷನ್. ಇನ್ನೊಂದನ್ನು ನಾವು ಆಸಿಡಿಕ್ ಮ್ಯಾಗ್ಮಾ ಅಂತ ಕರಿತೇವೆ. ಇದೆರಡು ಏನಂತ ನಾನು ಹೇಳ್ತೇನೆ ನಿಮಗೆ. ಒಂದು ಬಸಾಲ್ಟಿಕ್ ಮ್ಯಾಗ್ಮಾ ಅಂತ ಕರಿತೇವೆ, ಇನ್ನೊಂದು ಆಸಿಡಿಕ್ ಮ್ಯಾಗ್ಮಾ ಅಂತ ಕರಿತೇವೆ. ನಿಮಗೆ ಗೊತ್ತಿರುತ್ತೆ, ಸಿಯಾಲ್, ಸೀಮಾ ನೆನಪಿದೆ ಅಂತ ಅಂದ್ಕೊಳ್ತೇನೆ. ಸಿಯಾಲ್ ಮತ್ತು ಸೀಮಾ ಗೊತ್ತಿದೆಯಾ? ಕಾಂಟಿನೆಂಟಲ್ ಕ್ರಸ್ಟ್ ಇಸ್ ಮೇಡ್ ಅಪ್ ಆಫ್ ಸಿಯಾಲ್, ಓಷನಿಕ್ ಕ್ರಸ್ಟ್ ಇಸ್ ಮೇಡ್ ಅಪ್ ಆಫ್ ಸೀಮಾ. ನೆನ್ಪಿಟ್ಕೊಳ್ಳಿ, ಆಸಿಡಿಕ್ ಕ್ರಸ್ಟ್ ಇದೆ ಅಲ್ವಾ, ಆಸಿಡಿಕ್ ಕ್ರಸ್ಟಿಂದ ಮೋಸ್ಟ್ ಆಫ್ ದ ಟೈಮ್ ಕಾಂಟಿನೆಂಟಲ್ ಕ್ರಸ್ಟ್ ಫಾರ್ಮ್ ಆಗುತ್ತೆ. ಆಸಿಡಿಕ್ ಕ್ರಸ್ಟ್ ನೇರ್ ಫಾರ್ಮ್ ಆಗುತ್ತೆ, ಕಾಂಟಿನೆಂಟಲ್ ಕ್ರಸ್ಟ್ ಫಾರ್ಮ್ ಆಗುತ್ತೆ. ಆಸಿಡಿಕ್ ಮ್ಯಾಗ್ಮಾ ಗಿವ್ಸ್ ರೈಸ್ ಟು ಕಾಂಟಿನೆಂಟ್, ಈ ಮೇಲ್ಗಡೆ ಇದೆ ಅಲ್ವಾ, ಇದು ರೈಸ್ ಆಗುತ್ತೆ. ಬಸಾಲ್ಟಿಕ್ ಮ್ಯಾಗ್ಮಾ ಇಂದ ಮೋಸ್ಟ್ ಆಫ್ ದ ಟೈಮ್ ಸಿ ಫ್ಲೋರ್ ಕ್ರಿಯೇಟ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ ಅಷ್ಟೇ. ಬಸಾಲ್ಟಿಕ್ ಮ್ಯಾಗ್ಮಾ ಸಿ ಫ್ಲೋರ್ನ ಸೃಷ್ಟಿ ಮಾಡುತ್ತೆ. ಇದು ಇದೆ ಅಲ್ವಾ, ಇದನ್ನು ಬಸಾಲ್ಟಿಕ್ ಮ್ಯಾಗ್ಮಾ ಸೃಷ್ಟಿ ಮಾಡುತ್ತೆ. ಕಾಂಟಿನೆಂಟಲ್ ಕ್ರಸ್ಟ್, ನಾವಿರುವಂಥ ನೆಲ ಇದೆ ಅಲ್ವಾ, ಅದನ್ನು ಕಾಂಟಿನೆಂಟಲ್ ಕ್ರಸ್ಟ್ನ ಏನು ಆಸಿಡಿಕ್ ಮ್ಯಾಗ್ಮಾ ಸೃಷ್ಟಿ ಮಾಡುತ್ತೆ. ಆ್ಯಂಡ್ ಆಸಿಡಿಕ್ ಮ್ಯಾಗ್ಮಾ ಇದೆ ಅಲ್ವಾ, ಮೋಸ್ಟ್ಲಿ ಇಟ್ ಈಸ್ ಮೇಡ್ ಅಪ್ ಆಫ್ ಸಿಯಾಲ್. ಇದು ಲೈಟರ್ ಎಲಿಮೆಂಟಿಂದ ಫಾರ್ಮ್ ಆಗುತ್ತೆ. 2.7 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಏನು ಹೇಳಿದ್ದೆ ಅಲ್ವಾ, ಇದು ಸಿಯಾಲ್ ಏನಿದೆ ಅದು ಆಸಿಡಿಕ್ ಮ್ಯಾಗ್ಮಾ ಇಂದ ಫಾರ್ಮ್ ಆಗುತ್ತೆ, ಆಯಿತಾ? ಅದೇ ಥರ ಬಸಾಲ್ಟಿಕ್ ಮ್ಯಾಗ್ಮಾ ಡೆನ್ಸಿಟಿ ಆಲ್ಮೋಸ್ಟ್ 3 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇರುತ್ತೆ, 3 to 3 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇದರಲ್ಲಿ ಸಿಯಾಲ್ ಕೂಡ ಇರುತ್ತೆ, ಜೊತೆಗೆ ಸೀಮಾ ಕೂಡ ಇರುತ್ತೆ. ಮೆಜಾರಿಟಿ ಸೀಮಾ. ಬಸಾಲ್ಟಿಕ್ ಮ್ಯಾಗ್ಮಾ ಸೀಮಾನ ಹೊಂದಿರುತ್ತೆ, ಸೀಮಾ ಸಿಲಿಕಾ ಮತ್ತು ಮ್ಯಾಗ್ನೀಷಿಯನ್ನ. ಆಸಿಡಿಕ್ ಮ್ಯಾಗ್ಮಾ ಸಿಯಾಲ್ನ ಹೊಂದಿರುತ್ತೆ, ನೆನ್ಪಿಟ್ಕೊಳ್ಳಿ. ಇವತ್ತು ವಾಯ್ಸ್ ಸ್ವಲ್ಪ ಎಕೋ ಆದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಬೇರೆ ರೂಮಲ್ಲಿದ್ದೇನೆ. ಐ ವಾಂಟ್ ಟು ಟೀಚ್. ಇನ್ ಕೇಸ್ ಸೌಂಡ್ ಡಿಸ್ಟ್ರಪ್ಷನ್ಸ್ ಇದ್ದರೆ ಮತ್ತೆ ರೀರೆಕಾರ್ಡ್ ಮಾಡ್ತೇನೆ, ನೀವು ಕಮೆಂಟ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಹೇಳ್ತಾ ಇದ್ದಾನೆ, ನೆನ್ಪಿಟ್ಕೊಳ್ಳಿ. ಆಸಿಡಿಕ್ ಲಾವಾ ಇದೆ ಅಲ್ವಾ, ಆಸಿಡಿಕ್ ಲಾವಾ ನೆನ್ಪಿಟ್ಕೊಳ್ಳಿ. ಈ ಆಸಿಡಿಕ್ ಲಾವಾ ಗಾಳಿ ಕಾಂಟ್ಯಾಕ್ಟ್ಗೆ ಬಂದಾಗ, ವೆನೆವರ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಏರ್ ಅಥವಾ ಸರ್ಫೇಸ್, ಗಾಳಿ ಅಥವಾ ಸರ್ಫೇಸ್, ಇದು ಬೇಗ ಗಟ್ಟಿಯಾಗತ್ತೆ, ಸಾಲಿಡಿಫೈ ಆಗುತ್ತೆ ಬೇಗ. ಸಾಲಿಡಿಫಿಕೇಶನ್ ತುಂಬ ಫಾಸ್ಟ್ ಆಗುತ್ತೆ. ಒಂದು ನಿಮಿಷ ಮತ್ತೆ ಬರೀತೇನೆ. ತುಂಬ ಬೇಗ ದೃಢವಾಗುತ್ತೆ. ಸಾಲಿಡಿಫಿಕೇಶನ್ ಅಂತ ಏನು ಕರಿತೇವಲ್ವಾ, ಇದು ತುಂಬ ಬೇಗ ಸಾಲಿಡಿಫಿಕೇಶನ್ ಆಗುತ್ತೆ. ಸಾಲಿಡಿಫಿಕೇಶನ್ ಇಸ್ ವೆರಿ ಫಾಸ್ಟ್. ತುಂಬ ಬೇಗ ತಣ್ಣಗಾಗಿ ಕಲ್ಲಾಗ್ಬಿಡುತ್ತೆ, ತುಂಬ ಬೇಗ ಕಲ್ಲಾಗತ್ತೆ. ಬಸಾಲ್ಟಿಕ್ ಇದೆ ಅಲ್ವಾ, ಇದ್ರದ್ದು ಸಾಲಿಡಿಫಿಕೇಶನ್ ಸ್ಲೋ, ಇದು ಸ್ವಲ್ಪ ಮೆಲ್ಲನೆ ಸಮಾಧಾನವಾಗಿ ಸಾಲಿಡಿಫೈ ಆಗುತ್ತೆ. ಅಂದರೆ ಇಲ್ಲಿ ಮ್ಯಾಗ್ಮಾ ಇದೆ ಅಂತ ಇಟ್ಕೊಳ್ಳಿ, ಇದು ಬೇಗ ಗಟ್ಟಿಯಾಗಿ ಕಲ್ಲಾದರೆ, ಬೇಗ ಕೂಲ್ ಡೌನ್ ಆದರೆ, ಫಾಸ್ಟ್ ಕೂಲ್ ಡೌನ್ ಆದರೆ ಇಟ್ ಈಸ್ ಆಸಿಡಿಕ್. ಫಾಸ್ಟ್ ಕೂಲ್ ಡೌನ್, ಇದು ಫಾಸ್ಟಾಗಿ ಕೂಲ್ ಡೌನ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ, ಫಾಸ್ಟಾಗಿ ಕೂಲ್ ಡೌನ್ ಆಗುತ್ತೆ. ವೆರಾಸ್ ಬೇಸಿಕ್ ಮ್ಯಾಗ್ಮಾ ಇದೆ ಅಲ್ವಾ, ಇದು ಸ್ಲೋ ಆಗಿ ಕೂಲ್ ಡೌನ್ ಆಗುತ್ತೆ, ಸಮಾಧಾನವಾಗಿ ಟೈಮ್ ತಗೊಂಡು ಮೆಲ್ಲನೆ ಕೂಲ್ ಡೌನ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ನೀರು ಹರಿಯತ್ತೆ ಗೊತ್ತಾ ನಿಮಗೆ? ನೀರು ಹರಿಯತ್ತೆ, ಈ ಮ್ಯಾಗ್ಮಾನೂ ಹರಿಯತ್ತೆ, ಈ ಮ್ಯಾಗ್ಮಾ ಕೂಡ ಹರಿಯತ್ತೆ, ನೆನ್ಪಿಟ್ಕೊಳ್ಳಿ. ಆಸಿಡಿಕ್ ಮ್ಯಾಗ್ಮಾ ಕೂಡ ಹರಿಯತ್ತೆ, ಬೇಸಿಕ್ ಮ್ಯಾಗ್ಮಾ ಕೂಡ ಹರಿಯತ್ತೆ. ಇದು ಲೆಸ್ ವಿಸ್ಕಾಸಿಟಿ ಇದ್ರದ್ದು ಕಮ್ಮಿ. ಲೆಸ್ ವಿಸ್ಕಸ್ ಅಂದರೆ ಇದು ಜಾಸ್ತಿ ಹರಿಯೋದನ್ನ ತಡೆಯುತ್ತೆ.
ಯಾವ ಥರ ನಿಮಗೆ ಜೇಡಿ ಮಣ್ಣು ಗೊತ್ತಿದೆಯಾ? ಕ್ಲೇ ಅಂತ ಕರಿತೇವೆ, ಕ್ಲೇ ಅಂತ ಕರಿತೇವೆ, ಜೇಡಿ ಮಣ್ಣು ಅಂತಾರೆ ಕನ್ನಡದಲ್ಲಿ. ಅದನ್ನು ನೀವು ಇಸ್ಕಿದ್ರೆ ಗಟ್ಟಿ ಆಗುತ್ತೆ ಗೊತ್ತಾ, ಚಪಾತಿ ಥರ. ಚಪಾತಿ ಗೊತ್ತಿರುತ್ತೆ, ಚಪಾತಿ ಹಿಟ್ಟು ಗೊತ್ತಿದೆಯಾ? ಚಪಾತಿ ಹಿಟ್ಟು ಯಾವ ಥರ ಇರುತ್ತೆ? ಗಟ್ಟಿ ಇರುತ್ತೆ, ಅದು ಹರಿಯುತ್ತೆ, ಬಟ್ ಅದು ಗಟ್ಟಿ ಇರುತ್ತೆ, ಅಷ್ಟು ಬೇಗ ಹರಿಯಲ್ಲ. ನೀರು ಗೊತ್ತಿದೆಯಾ? ನೀರು, ವಾಟರ್, ನೀರಿಗೆ ಎಷ್ಟು ಮೃದುವಾಗಿ ಹರಿಯುತ್ತೆ. ಒಂದು ಡೆಸ್ಕ್ ಮೇಲೆ ನೀವು ನೀರು ಹಾಕಿದ್ರೆ ಎಷ್ಟು ಆರಾಮಾಗಿ ಸರಿಯುತ್ತೆ ಗೊತ್ತಾ, ಫಾಸ್ಟಾಗಿ ಮೂವ್ ಆಗುತ್ತೆ. ಅದೇ ಥರ ಈ ಮ್ಯಾಗ್ಮಾ ಇದಲ್ವ, ಅಸಿಡಿಕ್ ಮ್ಯಾಗ್ಮಾ, ಇದು ಚಪಾತಿ ಹಿಟ್ಟು ಥರ ಅಷ್ಟು ಬೇಗ ಹರಿಯಲ್ಲ, ಫೋರ್ಸ್ ಹಾಕಬೇಕು, ಅವಾಗಲೇ ಅದು ಹರಿಯೋದು. ಇದು ಕೂಲ್, ಸಮಾಧಾನವಾಗಿ ಹರಿಯುತ್ತೆ. ಸೊ ಏನು ಹೇಳ್ತಾ ಇದ್ದಾನೆ, ಬೇಸಿಕ್ ಬಸಾಲ್ಟಿಕ್ ಮ್ಯಾಗ್ಮಾ ಈಸ್ ವೆರಿ ಗುಡ್ ಫ್ಲೋಯಿಂಗ್, ಆರಾಮಾಗಿ ಫ್ಲೋ ಆಗುತ್ತೆ, ಸ್ಲೋ ಆಗಿ ಕೂಲ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಹರಿಯುತ್ತೆ, ಚೆನ್ನಾಗಿ ಹರಿಯುತ್ತೆ, ಸ್ಲೋ ಆಗಿ ಕೂಲ್ ಆಗುತ್ತೆ, ಜೊತೆಗೆ ಸೀಮಾ ಇಂದ ಫಾರ್ಮ್ ಆಗುತ್ತೆ. ಮೆಜಾರಿಟಿ ಈಸ್ ಸೀಮಾ. ಆ್ಯಂಡ್ ಆಸ್ಟೆನೋಸ್ಪಿಯರಲ್ಲಿ ನಿಮ್ಗೇನು ಮ್ಯಾಗ್ಮಾ ಸಿಗುತ್ತೆ ಅಲ್ವಾ, ಈ ಮೆಜಾರಿಟಿ ಈಸ್ ಬಸಾಲ್ಟಿಕ್ ಮ್ಯಾಗ್ಮಾ. ನೆನ್ಪಿಟ್ಕೊಳ್ಳಿ, ಆಸ್ಟೆನೋಸ್ಪಿಯರಲ್ಲಿ ಮೆಜಾರಿಟಿ ಇರುವಂಥ ಮ್ಯಾಗ್ಮಾ ಬಸಾಲ್ಟಿಕ್, ಆಯಿತಾ? ಅದೇ ಥರ ಅಸಿಡಿಕ್ ಮ್ಯಾಗ್ಮಾ ವಿಷಯಕ್ಕೆ ಬಂದರೆ ಏನಂದರೆ, ಅಸಿಡಿಕ್ ಮ್ಯಾಗ್ಮಾ ಅಷ್ಟು ಬೇಗ ಹರಿಯಲ್ಲ, ತುಂಬ ಬೇಗ ಕೂಲ್ ಡೌನ್ ಆಗುತ್ತೆ, ಬೇಗ ಕೂಲ್ ಆಗುತ್ತೆ. ಇದು ಸಮಾಧಾನವಾಗಿ ಕೂಲ್ ಆಗುತ್ತೆ, ಇದು ತುಂಬ ಬೇಗ ಕೂಲ್ ಆಗುತ್ತೆ, ಫಾಸ್ಟರ್ ಕೂಲ್ ಡೌನ್. ಅಷ್ಟು ಹರಿಯಲ್ಲ, ಗಟ್ಟಿಯಾಗಿರುತ್ತೆ, ಹಾಗೂ ತುಂಬ ಬೇಗ ಸಾಲಿಡ್ ಆಗುತ್ತೆ. ಇದು ಮೆಜಾರಿಟಿ ಸಿಯಾಲಿಂದ ಫಾರ್ಮ್ ಆಗುತ್ತೆ, ಸಿಲಿಕಾ ಮತ್ತು ಅಲ್ಯೂಮಿನಾ. ದಿಸ್ ಗಿವ್ಸ್ ರೈಸ್ ಟು ಕಾಂಟಿನೆಂಟಲ್ ಕ್ರಸ್ಟ್, ದಿಸ್ ಗಿವ್ಸ್ ರೈಸ್ ಟು ಓಷನಿಕ್ ಕ್ರಸ್ಟ್. ಇಷ್ಟು ಅರ್ಥ ಮಾಡ್ಕೊಳ್ಳಿ ಫಸ್ಟ್, ಆಯಿತಾ? ಇವಾಗ ನಿಮಗೆ ಇನ್ನೊಂದು ವಿಷಯ ಅರ್ಥ ಆಗಬೇಕು, ಹೌ ಆರ್ ದಿಸ್ ಟು ಫಾರ್ಮ್ಡ್, ಇದೆರಡು ಹೇಗೆ ಫಾರ್ಮ್ ಆಗುತ್ತೆ ಅಂತ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇವಾಗ ಪ್ಲೇಟ್ ಟೆಕ್ಟಾನಿಕ್ಸಿಗೆ ಬರ್ತಾ ಇದ್ದಾನೆ. ಒಂದು ಕಡೆ ನನ್ನ ಹತ್ರ ಇಲ್ಲಿ ನೋಡಿ, ಈ ಬ್ಲ್ಯಾಕ್ ಕಲರ್ ಇದೆ ಅಲ್ವಾ, ಇದು ಬಂದುಬಿಟ್ಟು ಕಾಂಟಿನೆಂಟಲ್ ಕ್ರಸ್ಟ್. ಅರ್ಥ ಮಾಡ್ಕೊಳ್ಳಿ, ಇದು ಕಾಂಟಿನೆಂಟಲ್ ಕ್ರಸ್ಟ್. ನನ್ನ ಲೆಫ್ಟ್ ಸೈಡ್ ಇರುವಂಥದ್ದು ಕಾಂಟಿನೆಂಟಲ್ ಕ್ರಸ್ಟ್. ರೈಟ್ ಸೈಡಲ್ಲಿ ಓಷನಿಕ್ ಕ್ರಸ್ಟ್ ಇದೆ, ಇಲ್ಲಿ ಓಷನಿಕ್ ಕ್ರಸ್ಟ್ ಇದೆ. ಡಿಫ್ರೆನ್ಸ್, ಒಂದು ಕಾಂಟಿನೆಂಟಲ್ ಕ್ರಸ್ಟ್ ಇದೆ, ಒಂದು ಓಷಿಯಾನಿಕ್ ಕ್ರಸ್ಟ್ ಇದೆ. ಅರ್ಥ ಮಾಡ್ಕೊಳ್ಳಿ, ಒಂದು ಕಾಂಟಿನೆಂಟಲ್ ಕ್ರಸ್ಟ್ ಇದೆ, ಒಂದು ಓಷನಿಕ್ ಕ್ರಸ್ಟ್ ಇದೆ. ಇದೆರಡು ಒಂದಕ್ಕೊಂದು ಅಪ್ರೋಚ್ ಆಗ್ತಿದೆ. ದೀಸ್ ಟು ಆರ್ ಅಪ್ರೋಚಿಂಗ್ ಟುಗೆದರ್, ಒಂದಕ್ಕೊಂದು ಅಪ್ರೋಚ್ ಆಗ್ತಿದೆ. ಬಟ್ ನಿಮಗೇನು ಗೊತ್ತಿದೆ, ಕಾಂಟಿನೆಂಟಲ್ ಕ್ರಸ್ಟ್ ಡೆನ್ಸಿಟಿ 2.7 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇದೇ ಇಂಪಾರ್ಟೆಂಟ್. ಇವಾಗ ಡೆನ್ಸಿಟಿ ಬರುತ್ತೆ, ಈ ಕಡೆ 3 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ, ತುಂಬ ಸಲ ಹೇಳಿದ್ದಾನೆ, ಆಯಿತಾ? ಡೆನ್ಸಿಟಿ ಸಪರೇಷನ್ ವಿಡಿಯೋ ಹಾಕಿದ್ದಾನೆ. ಲಿಥೋಸ್ಪಿಯರಲ್ಲಿ ನೀರು ಗೊತ್ತಿದೆಯಾ? ನೀರಿಂದ ಎಕ್ಸಾಂಪಲ್ ಹಾಕಿದ್ದೆ. ಎಣ್ಣೆ ನೀರಿನ ಮೇಲೆ ತೇಲತ್ತೆ ಅಂತ ಹೇಳಿದ್ದೆ. ಇಲ್ಲಿ ಎಣ್ಣೆ ಇರುತ್ತೆ, ಇಲ್ಲಿ ನೀರಿರುತ್ತೆ, ಎಣ್ಣೆ ತೇಲತ್ತೆ. ಯಾಕೆ? ಎಣ್ಣೆದು ಡೆನ್ಸಿಟಿ ಕಮ್ಮಿ, ವಾಟರ್ಗೆ ಕಂಪೇರ್ ಮಾಡಿದ್ರೆ ಡೆನ್ಸಿಟಿ ಕಮ್ಮಿ ಇರುತ್ತೆ. ಯಾವ ವಸ್ತುದು ಡೆನ್ಸಿಟಿ ಕಮ್ಮಿ ಇರುತ್ತೆ ಅಲ್ವಾ, ಅದು ತೇಲತ್ತೆ. ನೆನ್ಪಿಟ್ಕೊಳ್ಳಿ, ಯಾವ ವಸ್ತುವಿನ ಡೆನ್ಸಿಟಿ ಕಮ್ಮಿ ಇರುತ್ತೋ ಅದು ತೇಲತ್ತೆ. ಇವಾಗ ನೋಡಿ, ಇಲ್ಲಿಂದ ಕಾಂಟಿನೆಂಟಲ್ ಕ್ರಸ್ಟ್ ಬರ್ತಾ ಇದೆ, ಇಲ್ಲಿಂದ ಓಷನಿಕ್ ಕ್ರಸ್ಟ್ ಬರ್ತಾ ಇದೆ. ಯಾವುದು ಡೆನ್ಸಿಟಿ ಕಮ್ಮಿ ಇದೆ? ಯಾರು ಡೆನ್ಸಿಟಿ ಕಮ್ಮಿ ಇದೆ? ಆಫ್ಕೋರ್ಸ್ ಕಾಂಟಿನೆಂಟಲ್ ಕ್ರಸ್ಟ್ ಡೆನ್ಸಿಟಿ ಕಮ್ಮಿ ಇದೆ ಅಲ್ವಾ. ಸೊ ಅದು ಇರೋ ಜಾಗದಲ್ಲೇ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಕಾಂಟಿನೆಂಟಲ್ ಕ್ರಸ್ಟ್ ಇರೋ ಜಾಗದಲ್ಲೇ ಇರುತ್ತೆ. ಬಟ್ ಓಷನಿಕ್ ಕ್ರಸ್ಟ್ ಇದೆ ಅಲ್ವಾ, ಇದು ಸಬ್ಡಕ್ಟ್ ಆಗಕ್ಕೆ ಶುರುವಾಗುತ್ತೆ. ಯಾವಾಗ ಇದಕ್ಕೆ ಬಡಿಯುತ್ತೆ ಅಲ್ವಾ, ಇದು ಕೆಳಗಡೆ ಮುಳುಗಕ್ಕೆ ಶುರುವಾಗುತ್ತೆ. ಈ ಥರ ನೋಡಿ, ಸಬ್ಡಕ್ಟ್ ಆಗ್ತಿದೆ. ಯಾಕೆ? ಇದ್ರದ್ದು ಡೆನ್ಸಿಟಿ ಜಾಸ್ತಿ ಇದೆ ಅಲ್ವಾ, ಇದು ಮುಳುಗತ್ತೆ. ದಿಸ್ ಇಸ್ 3 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇದು ಮುಳುಗ್ತಾ ಇದೆ. ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೇನೆ. ಇದು ಮುಳುಗ್ತಾ ಇದೆ. ಕಾಂಟಿನೆಂಟಲ್ ಕ್ರಸ್ಟ್ ಎಲ್ಲಿದೆಯೋ ಅಲ್ಲೇ ಇದೆ, ಇರೋ ಜಾಗದಲ್ಲೇ ಇದೆ, ಮೇಲ್ಗಡೆ ಇದೆ. ಇದು ಮುಳುಗ್ತಾ ಇದೆ. ಇದನ್ನು, ಈ ಪರ್ಟಿಕ್ಯುಲರ್ ಬೆಂಡಿಂಗ್ ಇದೆ ಅಲ್ವಾ, ವ್ಯಾರ್ ಒನ್ ಕ್ರಸ್ಟ್ ಕಮ್ಸ್ ಡೌನ್, ಸಮ್ಹೌ ಒಂದು ಕ್ರಸ್ಟ್ ಯಾವಾಗ ಇನ್ನೊಂದು ಕ್ರಸ್ಟ್ ಕೆಳಗೆ ಹೋಗುತ್ತೆ ಅಲ್ವಾ, ಇದನ್ನು ನಾವು ಸಬ್ಡಕ್ಷನ್ ಅಂತ ಕರಿತೇವೆ. ಇದನ್ನು ನಾವು ಏನಂತ ಕರಿತೇವೆ? ಸಬ್ಡಕ್ಷನ್ ಅಂತ ಕರಿತೇವೆ. ಅಂದರೆ ಒಂದು ಕ್ರಸ್ಟ್ ಇನ್ನೊಂದು ಕ್ರಸ್ಟ್ರ ಕೆಳಗೆ ಬರ್ತಾ ಇದೆ. ಪ್ಲೀಸ್ ಇದನ್ನು ನೆನ್ಪಿಟ್ಕೊಳ್ಳಿ, ಒಂದು ಕ್ರಸ್ಟ್ ಇನ್ನೊಂದು ಕ್ರಸ್ಟ್ ಕೆಳಗೆ ಬರುತ್ತೆ. ಡಯಾಗ್ರಾಮೆಟಿಕಲಿ ಬಿಡಿಸಿದ್ರೆ ನಾವು ಅದನ್ನ ಈ ಥರ ತೋರಿಸ್ತೇವೆ, ಈ ಥರ ಒಂದು. ಅದೇ ಥರ ಕಾಂಟಿನೆಂಟಲ್ ಕ್ರಸ್ಟ್ ಏನಾಗುತ್ತೆ, ಹಿಂಗೆ ಕೆಳಗೆ ಬರುತ್ತೆ. ಓಷನಿಕ್ ಕ್ರಸ್ಟ್ ಏನಾಗುತ್ತೆ, ಹಿಂಗೆ ಕೆಳಗೆ ಬರುತ್ತೆ. ಕಾಣ್ತಿದೆಯಾ? ಈ ಥರ ಇದು ಸಬ್ಡಕ್ಟ್ ಆಗುತ್ತೆ. ಇವಾಗ ಅರ್ಥ ಮಾಡ್ಕೊಳ್ಳಿ, ಇದು ಕಾಣ್ತಿದೆಯಾ? ಇಲ್ಲೊಂದು ಹೊಂಡ ಕಾಣ್ತಿದೆಯಾ? ದಿರ್ ಈಸ್ ಸಮ್ ಕೈಂಡ್ ಆಫ್ ಗ್ಯಾಪ್ ಹಿಯರ್. ದಿಸ್ ಈಸ್ ಕಾಲ್ಡ್ ಎಸ್ ಟ್ರೆಂಚ್. ಇದನ್ನು ನಾವು ಟ್ರೆಂಚ್ ಅಂತ ಕರಿತೇವೆ. ಟ್ರೆಂಚ್ ಇಸ್ ನಥಿಂಗ್ ಬಟ್ ಒಂದು ಹೊಂಡ, ಈ ಥರ ಒಂದು ಗ್ಯಾಪ್ ಆಗುತ್ತೆ, ಅದನ್ನು ನಾವು ಟ್ರೆಂಚ್ ಅಂತ ಕರಿತೇವೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಪಾರ್ಟ್ ಏನು ಕೆಳಗೆ ಬಂದಿದೆ ಅಲ್ವಾ, ಇದನ್ನು ನಾವು ಸಬ್ಡಕ್ಟಿಂಗ್ ಪಾರ್ಟ್ ಅಂತ ಕರಿತೇವೆ. ಯಾವುದು ಕೆಳಗೆ ಬರುತ್ತೋ ಅದನ್ನ ನಾವು ಸಬ್ಡಕ್ಷನ್ ಆರ್ ಸಬ್ಡಕ್ಟಿಂಗ್ ಪಾರ್ಟ್ ಅಂತ ಕರಿತೇವೆ. ಅಲ್ಲಿರುವಂಥ ಗ್ಯಾಪ್ನ ನಾವು ಟ್ರೆಂಚ್ ಅಂತ ಕರಿತೇವೆ. ಟ್ರೆಂಚ್. ಇಷ್ಟು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಇದು ಕಾಂಟಿನೆಂಟಲ್ ಕ್ರಸ್ಟು, ಇದು ಓಷನಿಕ್ ಕ್ರಸ್ಟ್. ಅರ್ಥ ಆಯ್ತಾ? ಬಟ್ ನೀವು ಒಂದು ವಿಷಯ ಮರಿತಿದ್ದೀರಾ. ಏನು ಮರಿತಿದ್ದೀರಾ? ಇದು ಎರಡರ ಕೆಳಗಡೆ ಏನು ಬರುತ್ತೆ? ಎರಡರ ಕೆಳಗಡೆ ಆಸ್ಟೆನೋಸ್ಫಿಯರ್ ಇದೆ. ಮರ್ತೋಗ್ಬೇಡಿ, ನೆನ್ಪಿಟ್ಕೊಳ್ಳಿ. ಇದು ಎರಡರ ಕೆಳಗಡೆ ಏನಿದೆ? ಆಸ್ಟೆನೋಸ್ಫಿಯರ್ ಇದೆ. ಸೊ ಏನಾಗ್ತಿದೆ ಈಗ? ಓಷನಿಕ್ ಕ್ರಸ್ಟ್, ಒಂದು ನಿಮಿಷ, ಸಾರಿ. ಸೊ ಇವಾಗ ಏನಾಗ್ತಿದೆ? ಓಷನಿಕ್ ಕ್ರಸ್ಟ್ ಇದೆ ಅಲ್ವಾ, ಅದು ಆಸ್ಟೆನೋಸ್ಫಿಯರ್ ಒಳಗಡೆ ಬರ್ತಿದೆ. ಕಾಣ್ತಿದೆಯಾ? ಓಷನಿಕ್ ಕ್ರಸ್ಟ್ ಏನಿತ್ತಲ್ವಾ, ಅದು ಆಸ್ಟೆನೋಸ್ಫಿಯರ್ ಒಳಗಡೆ ಮುಳುಗ್ತಾ ಇದೆ. ಇಲ್ಲಿ ಏನಿದೆ? ಇಲ್ಲಿ ಮ್ಯಾಗ್ಮಾ ಇದೆ. ಅರ್ಥ ಮಾಡ್ಕೊಳ್ಳಿ. ಇದ್ರ ಕೆಳಗಡೆ ಏನಿದೆ? ಮ್ಯಾಗ್ಮಾ ಇದೆ. ಸೊ ಏನಾಗುತ್ತೆ?
ಜ್ವಾಲಾಮುಖಿಯೊಳಗೆ ನೀವು ಎಗಡಿದ್ರೆ ಏನಾಗುತ್ತೆ, ಜ್ವಾಲಾಮುಖಿಯೊಳಗೆ ನೀವು ಹಾರಿದ್ರೆ ಏನಾಗುತ್ತೆ, ನೀವು ಕರಗ್ತೀರಲ್ವಾ, ಅದೇ ಥರ ಈ ಪರ್ಟಿಕ್ಯುಲರ್ ಪಾರ್ಟ್ ಇದೆ ಅಲ್ವಾ, ಇವಾಗ ಇದು ಮೆಲ್ಟ್ ಆಗುತ್ತೆ, ಇಟ್ ಸ್ಟಾರ್ಟ್ಸ್ ಮೆಲ್ಟಿಂಗ್ ಡೌನ್. ನೆನ್ಪಿಟ್ಕೊಳ್ಳಿ, ಈ ಪರ್ಟಿಕ್ಯುಲರ್ ಪಾರ್ಟ್ ಮೆಲ್ಟ್ ಆಗುತ್ತೆ. ಮೆಲ್ಟ್ ಅಂದ್ರೇನು, ಕರಗತ್ತೆ. ಆಯ್ತಾ? ಇವಾಗ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕರಗಿರುವಂಥ ಪಾರ್ಟ್ ಇದೆ ಅಲ್ವಾ, ಈ ಕರಗಿರುವಂಥ ಪಾರ್ಟ್ ಇದೆ ಅಲ್ವಾ, ಇದ್ರ ಒಳಗೆ ಸಿಯಾಲ್ ಇರ್ಬೋದು, ಸೀಮಾ ಕೂಡ ಇರ್ಬೋದು. ನೆನ್ಪಿಟ್ಕೊಳ್ಳಿ, ಇಟ್ ಕ್ಯಾನ್ ಕನ್ಸಿಸ್ಟ್ ಬೋತ್ ಸಿಯಾಲ್ ಆ್ಯಂಡ್ ಸೀಮಾ, ಎರಡೂ ಇರ್ಬೋದು. ಆ ಪರ್ಟಿಕ್ಯುಲರ್ ಪಾರ್ಟಲ್ಲಿ ಸೀಮಾ ಮಾತ್ರ ಇರತ್ತಂತ ಗ್ಯಾರಂಟಿ ಇಲ್ಲ, ಸಮ್ ಅಮೌಂಟ್ ಆಫ್ ಸಿಯಾಲ್ ಕೂಡ ಇರ್ಬೋದು. ಅರ್ಥ ಆಗ್ತಿದೆಯಾ? ಇದೆರಡರಲ್ಲಿ ಇಲ್ಲಿ ಮುಳುಗಿರುವಂಥ ಪಾರ್ಟ್ ಈಗ ನೀರಾಗುತ್ತೆ, ಇಟ್ ಬಿಕಮ್ಸ್ ವಾಟರ್. ಅಂದರೆ ಕರಗಿ ಮೆಲ್ಟ್ ಆಗುತ್ತೆ ಅಂತ ಇಟ್ಕೊಳ್ಳಿ, ಮೆಲ್ಟ್ ಆಗುತ್ತೆ, ಲಿಕ್ವಿಡ್ ಆಗುತ್ತೆ ಅಂತ ಇಟ್ಕೊಳ್ಳಿ, ವಾಟರ್ ಅಲ್ಲ ಲಿಕ್ವಿಡ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಆಯಿತಾ? ಜಲದ ಥರ ಫಾರ್ಮ್ ಆಗುತ್ತೆ. ಇವಾಗ ಹೇಳಿ, ಸಿಯಾಲ್ ಮತ್ತು ಸೀಮಾದಲ್ಲಿ ಡೆನ್ಸಿಟಿ ಯಾರ್ದು ಜಾಸ್ತಿ ಇರುತ್ತೆ? ಈ ಪರ್ಟಿಕ್ಯುಲರ್ ಪಾರ್ಟ್ ಏನು ಮುಳುಗಿದೆ ಅಲ್ವಾ, ಈಗ ಇದರಲ್ಲಿ ಡೆನ್ಸಿಟಿ ಯಾರ್ದು ಜಾಸ್ತಿ ಇರುತ್ತೆ? ಸೀಮಾದ ಎಷ್ಟಿದೆ? 3 ಗ್ರಾಮ್ ಇದೆ. ಸಿಯಾಲ್ದು ಎಷ್ಟಿದೆ? 2.7 ಗ್ರಾಮ್ ಇದೆ. ಸೊ ಇದೆರಡರಲ್ಲಿ ಯಾವ್ದು ಕಮ್ಮಿ ಇದೆ? ಇದೆಷ್ಟಿದೆ? ಇದು 3.3 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇದೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಇವಾಗ ಏನಾಗುತ್ತೆ, ಸಿಯಾಲ್ದು ಡೆನ್ಸಿಟಿ ಕಮ್ಮಿ ಇರೋದ್ರಿಂದ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಬಿಡಿಸ್ತಾ ಇದ್ದಾನೆ, ಇದು ಒಂದು ಆಯಿತಾ, ಇದು ಓಷನಿಕ್ ಕ್ರಸ್ಟು, ಇದು ಕಾಂಟಿನೆಂಟಲ್ ಕ್ರಸ್ಟ್. ಇಲ್ಲೇನಾಗ್ತಿದೆ, ಸಿಯಾಲ್ ಫಾರ್ಮ್ ಆಗ್ತಿದೆ, ಸಿಯಾಲ್ ಕರಗಿದೆ. ಇವಾಗ ಏನಾಗುತ್ತೆ, ಸಿಯಾಲ್ ಕಮ್ಮಿ ಇರೋದ್ರಿಂದ ಅದು ಮೇಲ್ಗಡೆ ಒತ್ತಡ ಹಾಕಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಅದು ಮೇಲೆ ಬರಬೇಕು, ತೇಲ್ಬೇಕು ತಾನೇ. ನೋಡಿ, ಇಲ್ಲಿ ತೇಲ್ಬೇಕಲ್ವಾ ಸಿಯಾಲ್, ತೇಲಕ್ಕೋಸ್ಕರ ಏನು ಮಾಡುತ್ತೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಫಾರ್ಮ್ ಆಗುವಂಥ ಸಿಯಾಲ್ ಇದೆ ಅಲ್ವಾ, ಇಲ್ಲಿ ಏನು ಫಾರ್ಮ್ ಆಗುತ್ತಲ್ವಾ ಸಿಯಾಲ್, ಅದೇನು ಮಾಡುತ್ತೆ, ಈ ಕ್ರ್ಯಾಕಿಂದ ಇಲ್ಲಿರುವಂಥ ಕಾಂಟಿನೆಂಟಲ್ ಕ್ರಸ್ಟ್ನ ಬಗ್ದು ಸಿಗದು ಮೇಲೆ ಬರೋಕ್ಕೆ ಶುರುವಾಗುತ್ತೆ. ಇಟ್ ಸ್ಟಾರ್ಟ್ಸ್ ಬ್ರೇಕಿಂಗ್ ಔಟ್. ಯಾಕಂದರೆ ಸಿಯಾಲ್ ಡೆನ್ಸಿಟಿ ಕಮ್ಮಿ ಇರೋದ್ರಿಂದ ಏನಾಗುತ್ತೆ, ಸಿಯಾಲ್ದು ಡೆನ್ಸಿಟಿ ಕಮ್ಮಿ ಇರೋದ್ರಿಂದ ಏನಾಗ್ತಿದೆ, ಅದು ಮೇಲ್ಗಡೆ ಅಪ್ಪಳಿಸೋಕ್ಕೆ ಶುರುವಾಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಅದು ಮೇಲ್ಗಡೆ ಅಪ್ಪಳಿಸೋಕ್ಕೆ ಶುರುವಾಗುತ್ತೆ. ಇವಾಗ ಸಿಯಾಲ್ ಇದೆ ಅಲ್ವಾ, ಇದು ಕೂಡ ಮ್ಯಾಗ್ಮಾ ಫಾರ್ಮಲ್ಲೇ ಇದೆ, ಇದು ಕರಗಿದೆ, ಇದು ಕೂಡ ಕರಗಿರೋದ್ರಿಂದ ಸಿಯಾಲ್ ಕೂಡ ಮ್ಯಾಗ್ಮಾ ಫಾರ್ಮಲ್ ಇದೆ. ಅದರಿಂದ ಏನಾಗುತ್ತೆ, ಇದು ಸೀಳಿ ಹೊರಗಡೆ ಬರೋಕ್ಕೆ ಶುರುವಾಗುತ್ತೆ. ಇಟ್ ಸ್ಟಾರ್ಟ್ಸ್ ಎರಪ್ಟಿಂಗ್ ಔಟ್. ಕ್ರಸ್ಟ್ನ ಬಗ್ದು ಮ್ಯಾಗ್ಮಾ ಹೊರಗೆ ಬರೋಕ್ಕೆ ಶುರುವಾಗುತ್ತೆ. ಆ್ಯಂಡ್ ಸಿಯಾಲ್ ಯಾವ ಥರ ಕ್ರಸ್ಟ್ ಫಾರ್ಮ್ ಆಗುತ್ತೆ, ಅಸಿಡಿಕ್ ಮ್ಯಾಗ್ಮಾ. ಹೇಳಿದೆ ಅಲ್ವಾ, ನೋಡಿ ಸಿಯಾಲ್ ಏನಾಗಿದೆ, ಅಸಿಡಿಕ್ ಮ್ಯಾಗ್ಮಾ. ನೋಡಿ ಇಲ್ಲಿ ಸಿಯಾಲ್ ಬರ್ತಿದ್ದಾನೆ. ಸೊ ಇವಾಗ ಏನಾಗ್ತಿದೆ, ಅಸಿಡಿಕ್ ಮ್ಯಾಗ್ಮಾ ಹೊರಗೆ ಬರೋಕ್ಕೆ ಶುರುವಾಗುತ್ತೆ, ಸಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ಥರ ಸಿಡಿಯುತ್ತೆ, ಸಿಡಿ ಏನಾಗುತ್ತೆ, ಕೂಲ್ ಡೌನ್ ಆಗ್ತಾ ಹೋಗುತ್ತೆ. ಇಲ್ಲಿ ಸಿಡಿತಾನೂ ಇದೆ, ಜೊತೆಗೆ ಕೂಲ್ ಡೌನ್ ಆಗ್ತಾ ಹೋಗುತ್ತೆ. ನೆಲದ ಮೇಲ್ಗಡೆ ಬಂದು ಏನಾಗ್ತಿದೆ ನೋಡಿ, ಮ್ಯಾಗ್ಮಾ ಹೊರಗಡೆ ಬಂದು ಕೂಲ್ ಆಗ್ತಿದೆ. ಯಾಕೆ ಹೇಳಿದೆ, ಸಿಯಾಲ್ ತುಂಬ ಬೇಗ ಕೂಲ್ ಆಗುತ್ತೆ, ಫಾಸ್ಟರ್ ಕೂಲ್ ಡೌನ್. ಹೇಳಿದೆ ತಾನೆ, ಫಾಸ್ಟಾಗಿ ಕೂಲ್ ಡೌನ್ ಆಗುತ್ತೆ ಅಂತ ಹೇಳಿದೆ ತಾನೆ. ಸೊ ಇದರಿಂದ ಏನಾಗುತ್ತೆ, ಕಾಂಟಿನೆಂಟಲ್ ಕ್ರಸ್ಟ್ ಮೇಲೆ ಸಿಯಾಲ್ ಏನಾಗ್ತಿದೆ, ಸ್ಲೋ ಆಗಿ ಕೂಲ್ ಡೌನ್ ಆಗ್ತಿದೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಮ್ಯಾಗ್ಮಾ ಬರ್ತಾನೆ ಇರುತ್ತೆ. ಮ್ಯಾಗ್ಮಾ ಎಲ್ಲಿವರೆಗೂ ಇರುತ್ತೋ ಮ್ಯಾಗ್ಮಾ ಬರ್ತಾನೆ ಇರುತ್ತೆ, ಕೂಲ್ ಡೌನ್ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಕೂಲ್ ಡೌನ್ ಆಗ್ತಿರುತ್ತೆ. ಅದರಿಂದ ಏನು ಫಾರ್ಮ್ ಆಗುತ್ತೆ, ದಿಸ್ ಗಿವ್ಸ್ ರೈಸ್ ಟು ಫಾರ್ಮೇಷನ್ ಆಫ್ ವಾಲ್ಕೆನೋ. ಇಲ್ಲಿ ಅಸಿಡಿಕ್ ವಾಲ್ಕೆನೋ ಫಾರ್ಮ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಯಾವ ಥರ ವಾಲ್ಕೆನೋ ಫಾರ್ಮ್ ಆಗ್ತಿದೆ, ಅಸಿಡಿಕ್ ವಾಲ್ಕೆನೋ ಫಾರ್ಮ್ ಆಗ್ತಿದೆ. ಯಾಕೆ ಫಾರ್ಮ್ ಆಗಿರುವಂಥ ಈ ವಾಲ್ಕೆನೋದು ಸೋರ್ಸ್ ಏನು, ಸಿಯಾಲ್. ಇದ್ರದ್ದು ಸೋರ್ಸ್ ಏನು, ಸಿಯಾಲ್. ಸ್ಪೆಷಾಲಿಟಿ ಏನು, ಫಾಸ್ಟಾಗಿ ಕೂಲ್ ಆಗುತ್ತೆ, ಫಾಸ್ಟ್ ಕೂಲ್ ಡೌನ್. ಇದು ತುಂಬ ಫಾಸ್ಟಾಗಿ ಕೂಲ್ ಡೌನ್ ಆಗುತ್ತೆ. ಸೆಕೆಂಡ್ ಒನ್, ಇದು ಹರಿಯಲ್ಲ, ತುಂಬ ಕೆಳಗೆ, ಲೆಸ್ ಫ್ಲೋ, ತುಂಬ ಕಮ್ಮಿ ಹರಿಯುತ್ತೆ, ಅಷ್ಟು ಬೇಗ ಹರಿಯಲ್ಲ. ಇದರಿಂದ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಫಾರ್ಮ್ ಆಗುವಂಥ ವಾಲ್ಕೆನೋಸ್ ಇರುತ್ತೆ ಅಲ್ವಾ, ಅಸಿಡಿಕ್ ಮ್ಯಾಗ್ಮಾಯಿಂದ ಫಾರ್ಮ್ ಆಗೋ ವಾಲ್ಕೆನೋಸ್ ಇರುತ್ತೆ ಅಲ್ವಾ, ಇದು ತುಂಬ ಎತ್ತರ ಫಾರ್ಮ್ ಆಗುತ್ತೆ. ಈ ಥರ ತುಂಬ ಎತ್ತರದಲ್ಲಿ ಫಾರ್ಮ್ ಆಗುತ್ತೆ. ದೇ ಹ್ಯಾವ್ ಅ ವೆರಿ ಗುಡ್ ಹೈಟ್ ಬೇಗ ಬರುತ್ತೆ. ಯಾಕಂದರೆ ಅದು ಫ್ಲೋ ಆಗಲ್ಲ, ತುಂಬ ಬೇಗ ಗಟ್ಟಿ ಆಗೋದ್ರಿಂದ. ಈ ಪರ್ಟಿಕ್ಯುಲರ್ ವಾಲ್ಕೆನೋಸ್ ಇರುತ್ತೆ ಅಲ್ವಾ, ಇದು ತುಂಬ ಎತ್ತರ ಇರುತ್ತೆ. ಮೌಂಟ್ ಫ್ಯೂಜಿ ಜಪಾನಲ್ಲಿ ತುಂಬ ಫೇಮಸ್, ಮೌಂಟ್ ಫ್ಯೂಜಿ ಅಂತ ಏನು ಕರೀತಾರೆ. ನೀವು ನೋಡಿ, ಯಾವುದೇ ಒಂದು ಅಸಿಡಿಕ್ ವಾಲ್ಕೆನೋ ಅಂತ ಸರ್ಚ್ ಮಾಡಿ, ಅದರದ್ದು ಹೈಟ್ ತುಂಬ ಜಾಸ್ತಿ ಇರುತ್ತೆ. ಯಾಕೆ, ತುಂಬ ಬೇಗ ಸಾಲಿಡಿಫೈ ಆಗುತ್ತೆ. ಹೊರಗಡೆ ಬಂದ ಕೂಡಲೇ ಕರಗೋದ್ರಿಂದ, ಗಟ್ಟಿಯಾಗೋದ್ರಿಂದ ಏನಾಗುತ್ತೆ, ಇದು ಸ್ಲೋಲಿ ಒಂದು ಎತ್ತರವಾದಂಥ ವಾಲ್ಕೆನೋಸ್ನ ಸೃಷ್ಟಿ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಯಾವುದೇ ವಾಲ್ಕೆನೋ ಭೂಮಿ ಮೇಲೆ ಎತ್ತರದಲ್ಲಿದ್ದರೆ ಅದನ್ನು ನಾವು ಅಸಿಡಿಕ್ ವಾಲ್ಕೆನೋ ಅಂತ ಆಟೋಮೆಟಿಕ್ ಆಗಿ ನೀವು ಅಸ್ಯೂಮ್ ಮಾಡ್ಕೋಬಹುದು. ಇದು ಯಾಕೆ ಫಾರ್ಮ್ ಆಗ್ತಿದೆ, ಇಲ್ಲಿ ಸಬ್ಡಕ್ಟ್ ಆಗ್ತಿರುವಂಥ ಪಾರ್ಟ್ ಏನಿದೆ, ಇದರಲ್ಲಿ ಸಿಯಾಲ್ ಇದ್ದಾರೆ, ಬೈ ಚಾನ್ಸ್ ಇದರಲ್ಲಿ ಸಿಯಾಲ್ ಇದ್ದರೆ ಅದ್ರ ಡೆನ್ಸಿಟಿ ಕಮ್ಮಿ ಇರೋದ್ರಿಂದ ಅದು ಸೀಳ್ಕೊಂಡು ಹೊರಗೆ ಬರೋದು ವೆರಿ ವೆರಿ ಕಾಮನ್. ಅದರಿಂದ ಏನಾಗುತ್ತೆ, ಕ್ರಸ್ಟ್ ಹತ್ರ ಒಂದು ವಾಲ್ಕೆನೋ ಫಾರ್ಮ್ ಆಗುತ್ತೆ, ಒಂದು ಜ್ವಾಲಾಮುಖಿ ಫಾರ್ಮ್ ಆಗ್ತಿದೆ. ಇದು ಏನಂತ ಕರೀತಾರೆ, ಅಸಿಡಿಕ್ ಮ್ಯಾಗ್ಮಾ ಇರುವಂಥ ವಾಲ್ಕೆನೋ ಅಂತ ಕರೀತೇವೆ. ಆಯಿತಾ, ಇದು ಅಸಿಡಿಕ್ ಮ್ಯಾಗ್ಮಾ. ಇವತ್ತು ನಾನು ಫುಲ್ ಡೆಪ್ತ್ ಹೋಗಲ್ಲ, ಎಲ್ಲ ಥರ ನಾನು ನಿಮಗೆ ವಾಲ್ಕೆನೋಸ್ ಹೇಳಲ್ಲ, ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಸಿಡಿಕ್ ಮ್ಯಾಗ್ಮಾ ಏನು ಸ್ಪೆಷಾಲಿಟಿ, ತುಂಬ ಬೇಗ ಗಟ್ಟಿಯಾಗುತ್ತೆ, ಅದರಿಂದ ತುಂಬ ಎತ್ತರಕ್ಕೆ ಬೆಳೀತಾ ಹೋಗುತ್ತೆ, ಅಲ್ಲಲ್ಲೇ ಫ್ರೀಸ್ ಆಗುತ್ತೆ, ಆ್ಯಂಡ್ ಸಿಯಾಲಿಂದ ಫಾರ್ಮ್ ಆಗುತ್ತೆ. ಓಕೆ, ಲೈಟರ್ ಇನ್ ಸ್ಟ್ರೆಂತ್ ಆ್ಯಂಡ್ ಕಾಂಟಿನೆಂಟಲ್ ಕ್ರಸ್ಟ್ಗೆ ಜನ್ಮ ಕೊಡುತ್ತೆ. ನೋಡಿ, ಸಿನ್ಸ್ ಇಟ್ ಇಸ್ ಬಿಕಮಿಂಗ್ ಅ ಪಾರ್ಟ್ ಆಫ್ ಕಾಂಟಿನೆಂಟಲ್ ಕ್ರಸ್ಟ್, ಇದರಿಂದ ಕಾಂಟಿನೆಂಟಲ್ ಕ್ರಸ್ಟ್ ಸೃಷ್ಟಿ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ರೀಸನ್ ವೈ ಕಾಂಟಿನೆಂಟಲ್ ಕ್ರಸ್ಟ್ ಫಾರ್ಮ್ಸ್.
ಕಾಂಟಿನೆಂಟಲ್ ಕ್ರಸ್ಟ್ ಯಾವುದರಿಂದ ಫಾರ್ಮ್ ಆಗುತ್ತೆ, ಸಿಯಾಲಿಂದಾನೇ ಫಾರ್ಮ್ ಆಗೋದು. ಇದು ಒಂದಾಯಿತು. ಇವಾಗ ಸೀಮಾ ಬಗ್ಗೆ ಮಾತಾಡೋಣ. ಸೆಕೆಂಡ್ ವಾಲ್ಕೆನೋ ಯಾವುದು ಅಂತ ನೋಡಿ. ಸೆಕೆಂಡ್ ಟೈಪ್ ಆಫ್ ವಾಲ್ಕೆನೋ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಇದು ಆಸ್ಟೆನೋಸ್ಫಿಯರ್ ಅಲ್ವಾ, ಇದು ಆಸ್ಟೆನೋಸ್ಫಿಯರ್ ಅಲ್ವಾ. ಆಸ್ಟೆನೋಸ್ಫಿಯರಲ್ಲಿ ಏನಿದೆ, ರ್ಯಾಂಡಮ್ ಆಗಿ ಕನ್ವೆನ್ಷನ್ಸ್ ನಡೀತಾ ಇರುತ್ತೆ. ಒಂದು ನಿಮಿಷ. ಆಸ್ಟೆನೋಸ್ಫಿಯರಲ್ಲಿ ಏನಾಗ್ತಿದೆ, ರ್ಯಾಂಡಮ್ ಆಗಿ ಕನ್ವೆನ್ಷನ್ಸ್ ನಡೀತಾನೆ ಇರುತ್ತೆ. ನಿಮ್ಗೆ ಗೊತ್ತಿದೆ ಆಸ್ಟೆನೋಸ್ಫಿಯರ್ ಹ್ಯಾಸ್ ಕನ್ವೆನ್ಷನಲ್ ಕರೆಂಟ್ಸ್, ಎಲ್ಲ ಕನೆಕ್ಟ್ ಮಾಡ್ತಾ ಇದ್ದಾನೆ. ಕನ್ವೆನ್ಷನಲ್ ಕರೆಂಟ್ಸ್ ಇದೆ. ಇದ್ರ ಮೇಲ್ಗಡೆ ಏನಿದೆ, ಒಂದು ಲೇಯರ್ ಆಫ್, ಇಲ್ಲಿ ನೋಡಿ, ಇದ್ರ ಮೇಲ್ಗಡೆ ಏನಿದೆ, ಒಂದು ಕಾಂಟಿನೆಂಟಲ್ ಕ್ರಸ್ಟ್ ಇದೆ ಅಂತ ಇಟ್ಕೊಳ್ಳಿ. ನಿನ್ನೆ ಟಾಪಿಕ್ನ ಅರ್ಥ ಮಾಡ್ಕೊಳ್ಳಿ, ನಿನ್ನೆ ಹೇಳಿ ಟಾಪಿಕ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲೊಂದು ಕಾಂಟಿನೆಂಟಲ್ ಕ್ರಸ್ಟ್ ಇದೆ, ಇಲ್ಲೊಂದು ಕಾಂಟಿನೆಂಟಲ್ ಕ್ರಸ್ಟ್ ಇದೆ, ದೂರ ದೂರ ಹೋಗ್ತಿದೆ. ವೆನ್ ಟು ಕಾಂಟಿನೆಂಟಲ್ ಕ್ರಸ್ಟ್ ಗೋ ಅಗೇನ್ಸ್ಟ್ ಈಚ್ ಅದರ್, ಏನೇನು ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದೆ ನಿನ್ನೆ ನಾನು. ಫಸ್ಟ್ ಫ್ರ್ಯಾಕ್ಚರ್ಸ್ ಫಾರ್ಮ್ ಆಗುತ್ತೆ ಅಂತ ಹೇಳಿದೆ. ಸೆಕೆಂಡ್ ಒಂದು ರಿಫ್ಟ್ ಫಾರ್ಮ್ ಆಗುತ್ತೆ ಅಂತ ಹೇಳಿದೆ, ನೆನಪಿದೆ ಅಲ್ವಾ. ರಿಫ್ಟ್ ಆದಮೇಲೆ ಬ್ಲಾಕ್ ಮೌಂಟೇನ್ಸ್ ಫಾರ್ಮ್ ಆಗುತ್ತೆ ಅಂತ ಹೇಳಿದೆ. ಆಮೇಲೆ ಲೇಕ್ಸ್ ಕೂಡ ಫಾರ್ಮ್ ಆಗೋದು, ರಿವರ್ ಕೂಡ ಫಾರ್ಮ್ ಆಗ್ಬೋದು, ಜೊತೆಗೆ ವಾಟರ್ ಫಾಲ್ ಕೂಡ ಫಾರ್ಮ್ ಆಗ್ಬೋದು, ಜೊತೆಗೇನು ಫಾರ್ಮ್ ಆಗುತ್ತೆ, ಜೊತೆಗೇನು ಫಾರ್ಮ್ ಆಗ್ಬೋದು, ಇದನ್ನು ನೀವು ಕಮೆಂಟ್ ಮಾಡಿ, ನಾನು ಹೇಳಲ್ಲ, ಇಲ್ಲ ನೀವು ರಿವೈಸ್ ಮಾಡಲ್ಲ, ಅದಕ್ಕೆ ನಿಲ್ಲಿಸ್ತಾ ಇದ್ದೇನೆ. ವಾಟರ್ ಫಾಲ್ ಫಾರ್ಮ್ ಆಗುತ್ತೆ, ಜೊತೆಗೆ ಇವಾಗಲೇ ಹೇಳ್ಬಿಡ್ತೇನೆ, ಸೀ ಫ್ಲೋರ್ ಕೂಡ ಫಾರ್ಮ್ ಆಗುತ್ತೆ. ಇವಾಗ ಅರ್ಥ ಮಾಡ್ಕೊಳ್ಳಿ ನೋಡಿ. ನೀವು ಓದಲ್ಲ ಅಂತ ಗೊತ್ತು, ನಾನು ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ ನೋಡಿ. ಇಲ್ಲಿರುವಂಥ ಮ್ಯಾಗ್ಮಾ ಇದೆ ಅಲ್ವಾ, ಆಸ್ಟೆನೋಸ್ಫಿಯರಲ್ಲಿ ಇರುವಂಥ ಮ್ಯಾಗ್ಮಾ ಏನಿದೆ ಅಲ್ವಾ, ಇದು ಸೀಮಾ ಇಂದ ಫಾರ್ಮ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆಸ್ಟೆನೋಸ್ಫಿಯರಲ್ಲಿ ಇರುವಂಥ ಮ್ಯಾಗ್ಮಾ ಸೀಮಾ. ಆ್ಯಂಡ್ ಇದ್ರ ಸ್ಪೆಷಾಲಿಟಿ ಏನು, ತುಂಬ ಹರಿಯುತ್ತೆ, ನೀರಿನ ಥರ ಹರಿಯುತ್ತೆ, ಫ್ಲೂಯಿಡಿಟಿ ಇದೆ, ಹರಿಯುತ್ತೆ, ಇದು ತುಂಬ ಸ್ಮೂತಾಗಿ ಹರಿಯುತ್ತೆ, ಆಯಿತಾ, ಬೇಗ ಹರಿಯುತ್ತೆ, ಜೊತೆಗೆ ಸ್ಲೋ ಆಗಿ ಕೂಲ್ ಆಗುತ್ತೆ, ಸ್ಲೋ ಕೂಲ್ ಡೌನ್ ಇದು ತುಂಬ ಸ್ಲೋ ಆಗಿ ಕೂಲ್ ಆಗುತ್ತೆ, ಅಷ್ಟು ಬೇಗ ಕೂಲ್ ಡೌನ್ ಆಗಲ್ಲ. ಆಸಿಡಿಕ್ ಮ್ಯಾಗ್ಮಾ ಅಲ್ಲ, ಬೇಸಿಕ್ ಮ್ಯಾಗ್ಮಾ. ಸೊ ಇವಾಗ ಏನಾಗುತ್ತೆ ನೋಡಿ, ಇವಾಗ ಏನಾಗುತ್ತೆ, ಆಸ್ಟೆನೋಸ್ಫಿಯರಿಂದ ಹೊರಗೆ ಬರುವಂಥ ಮ್ಯಾಗ್ಮಾ ಏನಿದೆ ಅಲ್ವಾ, ಆಸ್ಟೆನೋಸ್ಫಿಯರಿಂದ ಹೊರಗೆ ಬರುವಂಥ ಕನ್ವೆನ್ಷನಲ್ ಕರೆಂಟ್ಸ್, ಈ ಕರೆಂಟಿಂದ ಹೊರಗೆ ಬರುವಂಥ ಮ್ಯಾಗ್ಮಾ ಇದೆ ಅಲ್ವಾ, ಅರ್ಥ ಮಾಡ್ಕೊಳ್ಳಿ. ಇದು ಹೊರಗೆ ಬರುತ್ತೆ, ಇಲ್ಲಿ ಕ್ರಸ್ಟ್ ಇಲ್ಲ, ಇವಾಗ ಇಲ್ಲೊಂದು ಗ್ಯಾಪ್ ಇದೆ, ಇಲ್ಲೊಂದು ಕ್ರಸ್ಟ್ ಇತ್ತು, ಇಲ್ಲೊಂದು ಕ್ರಸ್ಟ್ ಇತ್ತು, ಇಲ್ಲಿ ಗ್ಯಾಪ್ ಇದೆ ಅಲ್ವಾ. ಈ ಗ್ಯಾಪಿಂದ ಮ್ಯಾಗ್ಮಾ ಹೊರಗೆ ಬರುತ್ತೆ, ಈ ಥರ ಗ್ಯಾಪಿಂದ ಮ್ಯಾಗ್ಮಾ ಹೊರಗೆ ಬರ್ತಿದೆ. ಸ್ಪೆಷಾಲಿಟಿ ಏನಪ್ಪ ಅಂದರೆ, ಈ ಮ್ಯಾಗ್ಮಾ ಇದೆ ಅಲ್ವಾ, ಇಲ್ಲಿ ಬಿಡಿಸ್ತಾನೆ, ಈ ಮ್ಯಾಗ್ಮಾ ಇದೆ ಅಲ್ವಾ, ಇದು ಅಷ್ಟು ಬೇಗ ಕೂಲ್ ಡೌನ್ ಆಗಲ್ಲ, ಇದಷ್ಟು ಬೇಗ ಕೂಲ್ ಡೌನ್ ಆಗಲ್ಲ. ಹರಿಯೋದ್ರಿಂದ ಏನಾಗುತ್ತೆ, ಇದು ಈ ಥರ ಸರಿತಾ ಹೋಗುತ್ತೆ ನೋಡಿ, ಈ ಥರ ಸರಿತಾ ಹೋಗುತ್ತೆ. ಅಸಿಡಿಕ್ ಮ್ಯಾಗ್ಮಾ ಅಂದರೆ ಏನಾಗುತ್ತೆ, ಕೂಲ್ ಡೌನ್ ಆಗಿ ಈ ಥರ ಫಾರ್ಮ್ ಆಗುತ್ತೆ. ಬೇಸಿಕ್ ಮ್ಯಾಗ್ಮಾ ಈ ಥರ ಫಾರ್ಮ್ ಆಗಲ್ಲ, ಯಾಕೆ, ಅದು ಬೇಗ ಕೂಲ್ ಡೌನ್ ಆಗಲ್ಲ ಅಲ್ವಾ, ಅದು ಹರಿತಾ ಹೋಗುತ್ತೆ, ಈ ಥರ ನೋಡಿ, ಈ ಥರ ಹರಿತಾ ಹೋಗುತ್ತೆ. ಮೇಲ್ಗಡೆ ಬರ್ತಾ ಇದೆ, ಇಲ್ಲಿಂದ ಮ್ಯಾಗ್ಮಾ ಬರ್ತಾನೆ ಇದೆ, ಆಸ್ಟೆನೋಸ್ಫಿಯರಿಂದ ಕನ್ವೆನ್ಷನಲ್ ಕರೆಂಟಿಂದ ಮ್ಯಾಗ್ಮಾ ಬರುತ್ತೆ ಕ್ರಸ್ಟ್ ಮೇಲೆ, ಬಟ್ ಅದು ಕೂಲ್ ಡೌನ್ ಆಗಲ್ಲ, ಏನಾಗುತ್ತೆ, ಹರಿತಾ ಹೋಗುತ್ತೆ, ಈ ಥರ ನೋಡಿ, ಈ ಥರ ಹರಿತಾ ಹೋಗುತ್ತೆ. ಇಲ್ಲಿ ಫಾರ್ಮೇಷನ್ ನೋಡಿ, ಇಲ್ಲಿ ಕೂಡ ವಾಲ್ಕೆನೋ ಇದೆ, ವಾಲ್ಕೆನೋ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಇಲ್ಲಿ ಕೂಡ ಜ್ವಾಲಾಮುಖಿ ಫಾರ್ಮ್ ಆಗ್ತಿದೆ, ಬಟ್ ಡಿಫ್ರೆನ್ಸ್ ನೋಡಿ, ಇದು ಹೈಟ್ ಇಲ್ಲ, ವೆರಿ ಶಾರ್ಟ್ ಇನ್ ಹೈಟ್, ಯಾಕೆ ಇದು ಹರಿಯತ್ತಲ್ವಾ, ಇದು ತುಂಬ ಸ್ಮೂತಾಗಿ ಹರಿಯೋದ್ರಿಂದ ಈ ಥರ ಫಾರ್ಮ್ ಆಗುತ್ತೆ, ಈ ಥರ ನೋಡಿ, ಈ ಥರ ಫಾರ್ಮ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಮ್ಯಾಗ್ಮಾ ಬರ್ತಾನೆ ಇರುತ್ತೆ, ಇಲ್ಲಿಂದ ಮ್ಯಾಗ್ಮಾ ಬರ್ತಾ ಇರುತ್ತೆ. ಎಲ್ಲಿಂದ ಮ್ಯಾಗ್ಮಾ ಬರುತ್ತೆ ಅಲ್ವಾ, ಆ ಪಾಯಿಂಟ್ನ ನಾವು ಮಿಡ್ ರಿಡ್ಜ್ ಅಂತ ಕರಿತೇವೆ, ಮಿಡ್ ರಿಡ್ಜ್. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನೆನ್ಪಿಟ್ಕೊಳ್ಳಿ, ಈ ಮ್ಯಾಗ್ಮಾ ಇದೆ ಅಲ್ವಾ, ಆಸ್ಟೆನೋಸ್ಫಿಯರಿಂದ ಬರುವಂಥ ಮ್ಯಾಗ್ಮಾ ಸೀ ಫ್ಲೋರ್ನ ಸೃಷ್ಟಿ ಮಾಡುತ್ತೆ. ಆಸ್ಟೆನೋಸ್ಫಿಯರಿಂದ ಬರುವಂಥ ಸೀಮಾ ಇದೆ ಅಲ್ವಾ, ಇದು ಸೀ ಫ್ಲೋರ್ಗೆ ಜನನ ಕೊಡುತ್ತೆ, ಅದಕ್ಕೆ ನಾವು ಇದನ್ನ ಮಿಡ್ ಓಷಿಯಾನಿಕ್ ರಿಡ್ಜ್ ಅಂತ ಕರಿತೇವೆ. ಈ ಒಂದು ಗ್ಯಾಪ್ ಏನಿದೆ ಅಲ್ವಾ, ಫಾಲ್ಟ್ ಇದೆ ಅಲ್ವಾ, ಇದನ್ನು ನಾವು ಮಿಡ್ ಓಷಿಯಾನಿಕ್ ರಿಡ್ಜ್ ಅಂತ ಕರಿತೇವೆ. ಇದು ಸೆಕೆಂಡ್ ಟೈಪ್ ಆಫ್ ವಾಲ್ಕೆನಿಸಮ್. ಆ್ಯಂಡ್ ಈ ಪರ್ಟಿಕ್ಯುಲರ್ ವಾಲ್ಕೆನಿಸಮ್ ಮೋಸ್ಟ್ ಆಫ್ ದ ಟೈಮ್ ಸಮುದ್ರದ ಒಳಗಾಗತ್ತೆ, ನಿಮಗಿದು ಕಾಣದೇ ಇಲ್ಲ, ಈ ಥರ ಇದ್ರ ಕೆಳಗಡೆ ಸಮುದ್ರ ಇರುತ್ತೆ. ಈ ಸೆಕೆಂಡ್ ಟೈಪ್, ಈ ಬಸಾಲ್ಟಿಕ್ ಮ್ಯಾಗ್ಮಾ ಏನಿದೆ ಅಲ್ವಾ, ಬಸಾಲ್ಟಿಕ್ ವಾಲ್ಕೆನೋಸ್ ಏನಿದೆ ಅಲ್ವಾ, ಒಂದು ನಿಮಿಷ, ಸಾರಿ, ಈ ಇಂಕನ್ನ ಚೇಂಜ್ ಮಾಡೋದು ನಂಗೆ ಮರ್ತೋಗ್ತಿರತ್ತೆ. ಬಸಾಲ್ಟಿಕ್ ಮ್ಯಾಗ್ಮಾ ಏನು ಬರುತ್ತಲ್ವ, ಬಸಾಲ್ಟಿಕ್ ವಾಲ್ಕೆನೋಸ್ ಏನಿರುತ್ತಲ್ವ, ಬಸಾಲ್ಟಿಕ್, ಇದು ನೀವು ಜನರಲಿ ಸಮುದ್ರದ ಒಳಗೆ ನೋಡ್ತೀರಾ, ಯಾಕಂದರೆ ಇದು ಓಷಿಯಾನಿಕ್ ಕ್ರಸ್ಟ್ಗೆ ಜನ್ಮ ಕೊಡ್ತಾ ಹೋಗುತ್ತೆ, ಇದರಿಂದ ಓಷಿಯಾನಿಕ್ ಕ್ರಸ್ಟ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಇದು ಯಾವ ಮ್ಯಾಗ್ಮಾ, ಇದು ಸೀಮಾ, ನೆನ್ಪಿಟ್ಕೊಳ್ಳಿ, ಇದು ಸೀಮಾ. ಅದೇ ಥರ ನೆಲದ ಮೇಲ್ಗಡೆ ನಿಮ್ಗೆ ಯಾವ್ದಾದ್ರು ಜ್ವಾಲಾಮುಖಿ ಕಂಡ್ರೆ ಅದು ಅಸಿಡಿಕ್ ಇನ್ ನೇಚರ್, ಅದು ಯಾವುದರಿಂದ ಫಾರ್ಮ್ ಆಗುತ್ತೆ, ಸಿಯಾಲಿಂದ ಫಾರ್ಮ್ ಆಗುತ್ತೆ. ಕಾರಣ ಏನು, ಇಲ್ಲಿ ಫಾರ್ಮ್ ಆಗೋಕ್ಕೆ ರೀಸನ್ ಕನ್ವೆನ್ಷನಲ್ ಕರೆಂಟ್ ಥಿಯರಿ. ನೆನ್ಪಿಟ್ಕೊಳ್ಳಿ, ಸೀ ಫ್ಲೋರ್ ಸೃಷ್ಟಿ ಆಗೋಕ್ಕೂ ಸಮುದ್ರದ ಮಧ್ಯೆ ಜ್ವಾಲಾಮುಖಿ ಇರೋದಕ್ಕೂ ಬಸಾಲ್ಟಿಕ್ ಜ್ವಾಲಾಮುಖಿ ಇರೋದಕ್ಕೂ ಕಾರಣ ಸೀ ಫ್ಲೋರ್. ಕನ್ವೆನ್ಷನಲ್ ಕರೆಂಟ್ ಥಿಯರಿ ಆದರೆ ಇಲ್ಲಿ ಫಾರ್ಮ್ ಆಗುವಂಥ ವಾಲ್ಕೆನೋಸ್, ನಮ್ಮ ನೆಲದ ಮೇಲ್ಗಡೆ ಜಪಾನಲ್ಲಿ ಇರುವಂಥದ್ದು ಆ ವಾಲ್ಕೆನೋಸ್ ಫಾರ್ಮ್ ಆಗೋಕ್ಕೆ ಕಾರಣ ಏನು, ಡೆನ್ಸಿಟಿ ಸಪರೇಷನ್. ಲೋಟದಲ್ಲಿ ನೀರು ಹಾಕಿ ಗರ ತಿರ್ಸಿದ್ದೆ, ಗೊತ್ತಿರುತ್ತೆ, ಸಾಂದ್ರತೆಯ ವ್ಯತ್ಯಾಸ ಇದು. ಇಲ್ಲಿ ಏನಾಗ್ತಿದೆ, ಅಸಿಡಿಕ್ ಮ್ಯಾಗ್ಮಾದಲ್ಲಿ ಡೆನ್ಸಿಟಿ ಕಮ್ಮಿ ಇರೋದ್ರಿಂದ ಸುಕ್ಕಂತ ಸಿಡ್ಕೊಂಡು ಮೇಲೆ ಬರೋದ್ರಿಂದ ಇದು ನೆಲದ ಮೇಲ್ಗಡೆ ವಾಲ್ಕೆನೋಸ್ನ ಸೃಷ್ಟಿ ಮಾಡುತ್ತೆ.
ನೆಲದ ಮೇಲ್ಗಡೆ ನೀವು ಏನು ಜ್ವಾಲಾಮುಖಿ ನೋಡ್ತೀರಲ್ವಾ ಅದು ಆ್ಯಸಿಡಿಕ್. ಟಿವಿಯಲ್ಲಿ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲಲ್ಲಿ ನೀವೇನು ನೋಡ್ತೀರಲ್ವಾ ಇದು ಆ್ಯಸಿಡಿಕ್ ಮ್ಯಾಗ್ಮಾ. ಸಮುದ್ರದ ಕೆಳಗಡೆ ಇರುವಂಥ ಜ್ವಾಲಾಮುಖಿಗಳು, ನಮ್ಮ ಕಣ್ಣಿಗೆ ಕಾಣದಿರುವಂಥ ಜ್ವಾಲಾಮುಖಿಗಳು ಬೇಸಿಕ್ ಮ್ಯಾಗ್ಮಾ. ಇದು ಬೇಸಿಕ್, ಇದು ಆ್ಯಸಿಡಿಕ್. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಎಕ್ಸ್ಪ್ಲೋಷನ್ ಅಂದರೆ ಸಿಡಿಬೇಕಾದ್ರೆ ಢಮ್ ಅಂತ ಸೌಂಡ್ ಮಾಡೋದು, ಆಕಾಶದಲ್ಲಿ ಚಿತ್ರಪದ್ರ ಆಗೋದು. ಹಳೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಹಳೆ ಫಿಲ್ಮ್ಸ್, ಫಾರ್ ಎಕ್ಸಾಂಪಲ್ ನೀವು ಭಕ್ತ ಪ್ರಹ್ಲಾದ ಫಿಲ್ಮ್ನ ನೋಡಿ, ಅಲ್ಲಿ ಜ್ವಾಲಾಮುಖಿ ಸಿಡಿಯುವಂಥ ಒಂದು ವಿಡಿಯೋ ಇದೆ ಆಯಿತಾ. ಢಮ್ 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 ಅಂತ ಸಿಡಿಯುತ್ತೆ. ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಆಗುವಂಥ ವಾಲ್ಕೆನೋಸ್ ಏನಂದರೆ ನೆನ್ಪಿಟ್ಕೊಳ್ಳಿ, ಬ್ಲಾಸ್ಟ್ ಆಗುವಂಥದ್ದು, ಸಿಡಿದು ಸೌಂಡ್ ಮಾಡಿ ಬ್ಲಾಸ್ಟ್ ಆಗುವ ವಾಲ್ಕೆನೋಸ್ ಯಾವತ್ತಿದ್ರು ಆ್ಯಸಿಡಿಕ್ ವಾಲ್ಕೆನೋಸ್ ಮಾತ್ರ. ಆ್ಯಸಿಡಿಕ್ ಮ್ಯಾಗ್ಮಾಯಿಂದ, ಸಿಯಾಲಿಂದ ಫಾರ್ಮ್ ಆಗುವಂಥ ವಾಲ್ಕೆನೋಸ್ ಇದೆ ಅಲ್ವಾ, ಇದು ಸಿಡಿಯತ್ತೆ, ಇದು ಬ್ಲಾಸ್ಟ್ ಆಗುತ್ತೆ. ದಿಸ್ ಆರ್ ವೆರಿ ಹೈ ಎಕ್ಸ್ಪ್ಲೋಸಿವ್ ಇನ್ ನೇಚರ್, ಇದು ತುಂಬ ಬ್ಲಾಸ್ಟ್ ಆಗುತ್ತೆ. ಅದೇ ಥರ ಬಸಾಲ್ಟಿಕ್ ಮ್ಯಾಗ್ಮಾಯಿಂದ ಫಾರ್ಮ್ ಆಗುತ್ತೆ ಅಲ್ವಾ, ಇದು ಬ್ಲಾಸ್ಟ್ ಆಗುತ್ತೆ ಬಟ್ ಲೆಸ್ ಎಕ್ಸ್ಪ್ಲೋಸಿವ್, ಇದಷ್ಟು ಡ್ಯಾಮೇಜಿಂಗ್ ಆಗಿರಲ್ಲ. ಸಮುದ್ರದ ಒಳಗಡೆ ಆರಾಮಾಗಿ ಮೆಲ್ಲಗೆ ಸಿಡಿಯುತ್ತೆ, ಅಷ್ಟು ಸೌಂಡು ಬರಲ್ಲ, ಅಷ್ಟು ಡ್ಯಾಮೇಜು ಆಗಲ್ಲ. ಆ್ಯಸಿಡಿಕ್ ಮ್ಯಾಗ್ಮಾ ಢಮ್ ಅಂತ ಹೊಡೆಯುತ್ತೆ, ಒಂದು ಬಾಂಬ್ ಬ್ಲಾಸ್ಟ್ ಥರ ಸೌಂಡ್ ಬರುತ್ತೆ. ಯಾಕೆ? ತುಂಬ ಬೇಗ ಕೂಲ್ ಡೌನ್ ಆಗೋದ್ರಿಂದ. ನೋಡಿ, ಇದು ಆ್ಯಸಿಡಿಕ್ ಮ್ಯಾಗ್ಮಾ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಮ್ಯಾಗ್ಮಾ ಬಂದಿತ್ತು, ತುಂಬ ಬೇಗ ಕೂಲ್ ಡೌನ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ, ತುಂಬ ಬೇಗ ಕೂಲ್ ಡೌನ್ ಆಗಿದೆ. ಇವಾಗ ಹೊಸದಾಗಿ ಮ್ಯಾಗ್ಮಾ ಹೊರಗೆ ಬರಬೇಕಾದ್ರೆ ಈ ಪರ್ಟಿಕ್ಯುಲರ್ ಕ್ರಸ್ಟ್ನ ಹೊಡಿಬೇಕಲ್ವಾ, ಇಟ್ ಶುಡ್ ಬ್ಲಾಸ್ಟ್ ಮಾಡಬೇಕು ಇದನ್ನು. ಅದಕ್ಕೆ ಅದು ಬ್ಲಾಸ್ಟ್ ಮಾಡ್ಕೊಂಡು ಹೊರಗೆ ಬರೋದ್ರಿಂದ ಆ್ಯಸಿಡಿಕ್ ಮ್ಯಾಗ್ಮಾ ಬ್ಲಾಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಇದು ತುಂಬ ಬೇಗ ಕೂಲ್ ಡೌನ್ ಆಗಿ ಎಂಟ್ರಿನ ಮುಚ್ಚಿಬಿಡತ್ತೆ, ಇಟ್ ವಿಲ್ ಕ್ಲೋಸ್ ದ ಎಂಟ್ರೆನ್ಸ್. ಬಟ್ ಬೇಸಿಕ್ ಮ್ಯಾಗ್ಮಾದೇನು ಹರಿತಾ ಇರುತ್ತೆ, ಈ ಥರ ಗೊತ್ತಾಗ್ತಿದೆ ಅಲ್ವಾ, ಹರಿತಾ ಇರುತ್ತೆ. ಸೊ ಹೊಸ ಮ್ಯಾಗ್ಮಾ ಬರ್ತಾನೇ ಇರುತ್ತೆ, ಇಲ್ಲೇನು ಅಷ್ಟು ಪ್ರಾಬ್ಲಮ್ ಆಗಲ್ಲ. ಕೂಲ್ ಡೌನ್ ಆಗಿದ್ರು ಕೂಡ ಬೇಗ ಸಿಡಿಯುತ್ತೆ, ಸೊ ಇಲ್ಲೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಇಲ್ಲೇನಾಗ್ತಿದೆ, ಎಂಟ್ರೆನ್ಸೇ ಮುಚ್ಚೋಗ್ಬಿಡತ್ತೆ ಮ್ಯಾಗ್ಮಾ ಬೇಗ ಕೂಲ್ ಡೌನ್ ಆಗೋದ್ರಿಂದ. ಸೊ ಹೊಸ ಮ್ಯಾಗ್ಮಾ ಹೊರಗೆ ಬರಬೇಕಂದ್ರೆ ಈ ಓಲ್ಡ್ ಡೋರ್ನ ಬ್ರೇಕ್ ಮಾಡಬೇಕು, ಕ್ಲೋಸ್ ಆಗಿರುವಂಥ ದಾರಿನ ಓಪನ್ ಮಾಡಬೇಕಾಗತ್ತೆ ಆ್ಯಸಿಡಿಕ್ ಮ್ಯಾಗ್ಮಾದಲ್ಲಿ, ಅದಕ್ಕೆ ಎಕ್ಸ್ಪ್ಲೋಸಿವ್ ಆಗಿರುತ್ತೆ. ಸೊ ನಾನಿವತ್ತು ನಿಮಗೆ 2 ಥರ ವಾಲ್ಕೆನೋಸ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಒಂದು ಯಾವುದು ಬಸಾಲ್ಟಿಕ್ ವಾಲ್ಕೆನೋಸ್, ಇನ್ನೊಂದು ಆ್ಯಸಿಡಿಕ್ ವಾಲ್ಕೆನೋಸ್. ಬಸಾಲ್ಟಿಕ್ ವಾಲ್ಕೆನೋಸ್ ಸೀಮಾಯಿಂದ ಫಾರ್ಮ್ ಆಗುತ್ತೆ, ಆ್ಯಸಿಡಿಕ್ ವಾಲ್ಕೆನೋಸ್ ಸಿಯಾಲಿಂದ ಫಾರ್ಮ್ ಆಗುತ್ತೆ. ಡೆನ್ಸಿಟಿ ಇದ್ರದ್ದು 2.7 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅರೌಂಡ್ ಇರುತ್ತೆ, ಇದ್ರದ್ದು 3 to 3.3 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅರೌಂಡ್ ಇರುತ್ತೆ. ಜೊತೆಗೆ ಇದು ಮಿಡ್ ಓಷನಿಕ್ ರೀಜನ್ಸ್ ಆರ್ ಸಮುದ್ರದ ಮಧ್ಯದಲ್ಲಿರುತ್ತೆ. ಓಷನಿಕ್ ಕ್ರಸ್ಟ್ನ, ಇದು ಓಷನಿಕ್ ಕ್ರಸ್ಟಿಗೆ ಜನ್ಮ ಕೊಡುತ್ತೆ, ಇದು ಕಾಂಟಿನೆಂಟಲ್ ಕ್ರಸ್ಟಿಗೆ ಜನ್ಮ ಕೊಡುತ್ತೆ. ನೆಕ್ಸ್ಟ್, ವೆರಿ ಗುಡ್ ಎಕ್ಸ್ಪ್ಲೋಷನ್, ಇಲ್ಲಿ ಎಕ್ಸ್ಪ್ಲೋಷನ್ ಜಾಸ್ತಿ ಇರುತ್ತೆ, ಹೈ ಎಕ್ಸ್ಪ್ಲೋಷನ್, ಇಲ್ಲಿ ಲೆಸ್ ಎಕ್ಸ್ಪ್ಲೋಷನ್ ಇರುತ್ತೆ. ಇಲ್ಲಿ ಮೋರ್ ಫ್ಲೂಯಿಡ್ ಇದೆ, ಜಾಸ್ತಿ ಹರಿಯುತ್ತೆ, ಮೋರ್ ಫ್ಲೂಯಿಡಿಟಿ ಇನ್ ನೇಚರ್, ಇಲ್ಲಿ ಲೆಸ್ ಫ್ಲೂಯಿಡ್ ಆಗಿರುತ್ತೆ. ಓಕೆನಾ? ಜೊತೆಗೆ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಇಷ್ಟು ನೆನಪಿದ್ರೆ ಸಾಕು, ಜಾಸ್ತಿ ಏನು ಟೆನ್ಷನ್ ತೊಗೋಬೇಕಂತ ಇಲ್ಲ. ಫಾರ್ ನಾವು ಇಷ್ಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ನಾನು ಬಸಾಲ್ಟಿಕ್ ವಾಲ್ಕೆನೋ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಬೇಕು, ಅದು ಸೀ ಫ್ಲೋರ್ ಒಳಗಡೆ ಫಾರ್ಮ್ ಆಗುತ್ತೆ, ಸೀಮಾ ಜಾಸ್ತಿ ಇರುತ್ತೆ, ಹರಿಯತ್ತೆ, ವೆಯ್ಟ್ ಇರಲ್ಲ, ಸ್ಮೂತಾಗಿರುತ್ತೆ, ಮಸ್ತಾಗಿರುತ್ತೆ ಅಂತ. ಅದೇ ಥರ ನಾನಿಲ್ಲಿ ಕೇಸ್ ನಿಮಗೆ ಸಿಯಾಲ್ ಬಗ್ಗೆ ಹೇಳಿದ್ರೆ, ಸಿಯಾಲ್ ಬಗ್ಗೆ ಹೇಳಿದ್ರೆ ಲೈಟ್ ಆಗಿರುತ್ತೆ, ಬ್ಲಾಸ್ಟ್ ಆಗಿರುತ್ತೆ, ಡಮ್ ಡಮ್ ಅಂತ ಸೌಂಡ್ ಮಾಡುತ್ತೆ, ತುಂಬ ಡ್ಯಾಮೇಜಿಂಗ್ ಆಗಿರುತ್ತೆ ಅಂತ ನಿಮಗೆ ಅರ್ಥ ಆಗ್ತಾ ಹೋಗಬೇಕು. ಸರಿನಾ? ಸೊ ದೀಸ್ ಆರ್ ದ 2 ಟೈಪ್ಸ್ ಆಫ್ ವಾಲ್ಕೆನಿಸಮ್ಸ್. ವಾಲ್ಕೆನಿಸಮ್ ಅಂದರೆ ಏನು? ದ ಫೆನಾಮಿನನ್, ಆ ಇನ್ಸಿಡೆಂಟ್ ವೇರ್ ಮ್ಯಾಗ್ಮಾ ಕಮ್ಸ್ ಔಟ್ ಆಫ್ ದ ಕ್ರಸ್ಟ್ ಆರ್ ಇನ್ಸೈಡ್ ದ ಕ್ರಸ್ಟ್. ಅರ್ಥ ಮಾಡ್ಕೊಳ್ಳಿ, ವೇರ್ ಮ್ಯಾಗ್ಮಾ ಕಮ್ಸ್ ಔಟ್ ಆಫ್ ದ ಕ್ರಸ್ಟ್, ಆಸ್ಟೆನೋಸ್ಫಿಯರಲ್ಲಿ ಇರುವಂಥ ಮ್ಯಾಗ್ಮಾ ಕ್ರಸ್ಟನ್ನ ಸೀಳ್ಕೊಂಡು ಅಥವಾ ಕ್ರಸ್ಟ್ ಹೊರಗಡೆ ಬರ್ಬೋದು. ಆ್ಯಂಡ್ ದ ಮೂಮೆಂಟ್, ಅರ್ಥ ಮಾಡ್ಕೊಳ್ಳಿ, ದ ಮೂಮೆಂಟ್ ಮ್ಯಾಗ್ಮಾ ಕಮ್ಸ್ ಔಟ್ ಆಫ್ ದ ಸರ್ಫೇಸ್, ಅದನ್ನು ನಾವು ಲಾವಾ ಅಂತ ಕರಿತೇವೆ. ಒಂದು ಸಲ ಕ್ರಸ್ಟ್ ಹೊರಗಡೆ ಬಂದುಬಿಟ್ರೆ, ಸರ್ಫೇಸ್ ಮೇಲೆ ನಿಮಗೆ ಆಸ್ಟೆನೋಸ್ಫಿಯರ್ದು ಮ್ಯಾಗ್ಮಾ ಕಂಡ್ರೆ, ಜ್ವಾಲಾಮುಖಿ ಸುಡಿದಾಗ ಕೆಂಪು ಕಲರ್ ಲಿಕ್ವಿಡ್ ಕಾಣುತ್ತೆ ಅಲ್ವಾ, ಅದನ್ನು ನಾವು ಲಾವಾ ಅಂತ ಕರಿತೇವೆ. ಇನ್ನು ವಾಲ್ಕೆನಿಸಮ್ ಮುಗ್ದಿಲ್ಲ. ವಾಲ್ಕೆನೋಸ್ ಎಲ್ಲೆಲ್ಲಿ ಫಾರ್ಮ್ ಆಗುತ್ತೆ, ಹೇಗೆ ಫಾರ್ಮ್ ಆಗುತ್ತೆ, ಐಲ್ಯಾಂಡ್ಸ್ ಹೇಗೆ ಫಾರ್ಮ್ ಆಗುತ್ತೆ, ಪ್ರತಿಯೊಂದು ನಾನು ಮಾತಾಡಬೇಕು. ಬಟ್ ಇವತ್ತಿಗೆ ನೀವು ವಾಲ್ಕೆನೋ ಹೇಗೆ ಫಾರ್ಮ್ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. 2 ಥರ ವಾಲ್ಕೆನೋಸ್ ಇರುತ್ತೆ, ಒಂದು ಬಸಾಲ್ಟಿಕ್ ವಾಲ್ಕೆನೋ, ಇನ್ನೊಂದು ಆ್ಯಸಿಡಿಕ್ ವಾಲ್ಕೆನೋ. ಇಷ್ಟು ನೆನ್ಪಿಟ್ಕೊಳ್ಳಿ, ಇಷ್ಟು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನೋಡೋಕ್ಕಿಂತ ಮುಂಚೆ, ನಾಳೆ ಕ್ಲಾಸ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಅಷ್ಟು ವೀಡಿಯೋಸ್ನ ಫಸ್ಟ್ ಕ್ಲಾಸಿಂದ ಲಾಸ್ಟ್ ಕ್ಲಾಸ್ವರೆಗೂ ಪ್ರತಿಯೊಂದು ವೀಡಿಯೋನು ಕೂಡ ರಿವೈಸ್ ಮಾಡಿಕೊಂಡು ರೆಡಿಯಾಗಿ ಬನ್ನಿ. ಓಕೆನಾ? ಜೈ.